ಹಾಸನದಲ್ಲಿ ಡಿಸೆಂಬರ್ 5ಕ್ಕೆ ಕಾಂಗ್ರೆಸ್ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಮಾಡೋದಕ್ಕೆ ತಯಾರಿ ಅಂತೂ ನಡೀತಾ ಇದೆ. ಇನ್ನೇನು ಗ್ರೀನ್ ಸಿಗ್ನಲ್ ಬರಬೇಕು ಅಷ್ಟೇ. ಈಗ ತಯಾರಿ ಅಂತೂ ಇದೆ. 5ನೇ ತಾರೀಕು ಅನ್ನೋದು ಫಿಕ್ಸ್ ಆಗಿದ್ದಾರೆ. ಹೈಕಮಾಂಡಿಂದ ಒಂದು ವೇಳೆ ಗ್ರೀನ್ ಸಿಗ್ನಲ್ ಬಂದಿದೆ ಆದರೆ ಅದು ಫಿಕ್ಸ್ ಆಗಿದೆ. ಏನೇ ಸಮಾವೇಶ ಮಾಡಿದರೂ ಕೂಡ ಜನಹಿತಕ್ಕಾಗಿ ಮಾಡುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಈ ಸಮಾವೇಶದ ವಿಚಾರವಾಗಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಯಾವುದೇ ಒಬ್ಬ ವ್ಯಕ್ತಿಗತವಾದಂಥ ಸಮಾವೇಶ ಅಲ್ಲ, ಇದು ಕಾಂಗ್ರೆಸ್ ಬ್ಯಾನರ್ ಅಡಿಯಲ್ಲಿ ಮಾಡುವಂಥ ಸಮಾವೇಶ. ಇದು ಹಾಸನದಲ್ಲಿ ಡಿಸೆಂಬರ್ 5ಕ್ಕೆ ಸ್ವಾಭಿಮಾನಿ ಸಮಾವೇಶ ವಿಚಾರವಾಗಿ ಮಾತನಾಡಿದರು. ಈ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿದ್ದಾರೆ, ಮನವಿಯನ್ನು ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದು ಓಕೆ ಅಂತ ಹೇಳಿದಾರಂತೆ. ಸೊ ಹಂಗಾಗಿ ಹಾಸನದಲ್ಲಿ 5ನೇ ತಾರೀಕಿಗೆ ಅದು ಫಿಕ್ಸ್ ಆಗಿದೆ. ಅಧಿಕಾರ ಬಿಡೋದು ಅವ್ರಿಗಿದೆ, ನಮಗಂತೆ ಅಧಿಕಾರ ಇಲ್ಲವೇ ಇಲ್ಲ. ನಾವು ಕೇಳಿದ್ದೀವಿ ಮಾಡ್ತಾರಂತ, ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅಷ್ಟೇ. ಎಲ್ಲ ಸುತ್ತಾಕಿ ಬರೋದಿಲ್ಲ, ಬರೀ ಹಾಸನ ಸ್ಟಾರ್ಟಿಂಗ್ ಹಾಸನ, ನೆಕ್ಸ್ಟ್ ಹುಬ್ಳಿಗೆ ಬರ್ತೆ, ಆಮ್ಯಾಗ ನೆಕ್ಸ್ಟ್ ರಾಯಚೂರಿಗೆ ಹೋಗ್ತಾರೆ, ಆಮ್ಯಾಗ ತುಮಕೂರು ಬರ್ತಾರೆ. ಎಲ್ಲ ಪ್ರಾಂತ್ಯಗಳಲ್ಲಿ ಒಂದೊಂದು ಮಾಡೋ ವಿಚಾರ ಬಂದು ಅಥವಾ ಅಲ್ಲಿ ಇಂದ ಸಂಘಟಕರು ಆಹ್ವಾನ ಮಾಡಿದ್ರೆ ನಾವು ಹೋಗಲೇಬೇಕಾಗ್ತದೆ ಅಷ್ಟೇ. ನಾವು ಮಾಡೋ ಕಾರ್ಯಕ್ರಮ ಸಾವಿರದಿಂದ ಯಾರು ನಾಯಕರು ಕೂಡಿ ಹುಬ್ಳಿ ಎಲ್ಲ ಮಾಡ್ತೀವಿ ಅಂದ್ರೆ ಸೊ ನಮ್ಗೆ ಆಹ್ವಾನ ಕೊಟ್ಟಾಗ ಹೋಗಲೇಬೇಕಾಗ್ತೈತಿ, ಹೋಗ್ತೀವಿ. ಅವ್ರವ್ರು ಈಗಾಗಲೇ ಕೆಲವು ಮಂದಿ 5 ವರ್ಷ ಅಂತ ಹೇಳಿದಾರೆ. ನಿಮ್ಮ ಹುಬ್ಳಿ ಕೇಳಿಲ್ಲ ನೀವು, ಕೆಲವು ಮಂದಿ 5 ವರ್ಷ ಅಂತ ಹೇಳ್ಯಾರ, ಕೆಲವರು ಹೀಗೆ ಹೇಳಿದ್ದಾರೆ, ಹಾಗೆ ಹೇಳಿದ್ದಾರೆ. ಇನ್ನು ಇದನ್ನ ಅಂತಿಮ ಹೇಳೋರು ಮುದ್ರೆ ಹೊತ್ತಾರು ಡೆಲ್ಲ ಕೂತಾರ, ಅವ್ರನ್ನ ಕೇಳ್ಬೇಕು. ಈಗ 5 ವರ್ಷ ಮುಂದಿನ ಅದು 5 ವರ್ಷ ಏನೇ ಈ ವರ್ಷ 3 ವರ್ಷ ಹೇಳಕ್ಕೆ ನಮ್ಮ ಕಡೆ ಅಥಾರಿಟಿ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ನಾವು ಕಾಂಗ್ರೆಸ್ಸಿನ ಶಾಸಕರು ಅಷ್ಟೇ, ಸಿಪಾಯಿಗಳು ಅಷ್ಟೇ, ಅದನ್ನೇ ಅದು ಹೇಳ್ಬೋದು. ಸೊ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿರ್ಬೋದು. ಕೆಲವರು 5 ವರ್ಷ ಅಂತ ಹೇಳಿದ್ದಾರೆ, ಕೆಲವರು ಬದಲಾವಣೆ ಆಯ್ತು ಅಂತ ಹೇಳ್ಯಾರ, ಕೆಲವರು ಈ ರೀತಿ BR ಪಾಟೀಲ್ ಥರ ಹೇಳಿದ್ದಾರೆ, ತಮ್ಮ ವ್ಯಾಖ್ಯಾನ ಮಾಡಿದ್ದಾರೆ. ಅಂತಿಮವಾಗಿ ಅದು ಹೈಕಮಾಂಡ್ ನಿರ್ಧಾರ. KPC ಸಾರಥ್ಯವನ್ನು ಸತೀಶ್ ಜಾರಕಿಹೊಳಿ ಅವರು ಹೊರತಾರೆ. ಈಗ ಖಾಲಿ ಇಲ್ಲಲ್ಲ, ಬದಲಾವಣೆ ಆಗುತ್ತೆ. ಖಾಲಿ ಇಲ್ಲ ರೀ, ಖಾಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.